Hey everyone, welcome back to my YouTube channel. UUCMS ಸ್ಟೂಡೆಂಟ್ ಲಾಗಿನಲ್ಲಿ IA ಮಾರ್ಕ್ಸ್ ಮತ್ತು ಅಟೆಂಡೆನ್ಸ್ ಆಫ್ ಈಚ್ ಸಬ್ಜೆಕ್ಟ್ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಎಂದು ಈ ವಿಡಿಯೋ ಮೂಲಕ ನೋಡೋಣ. ಗೋ ಟು UUCMS ಅಫಿಷಿಯಲ್ ವೆಬ್ಸೈಟ್, ಕ್ಲಿಕ್ ಆನ್ UUCMS ಲಾಗಿನ್ ಪೇಜ್ ಡಿಸ್ಪ್ಲೇ ಆದ ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್, ಸ್ಟೂಡೆಂಟ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಕ್ಯಾಪ್ಚಾ ಎಂಟ್ರಿ ಮಾಡಿ, ದೆನ್ ಕ್ಲಿಕ್ ಲಾಗಿನ್. ಸ್ಟೂಡೆಂಟ್ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಸೊ ಸ್ಟೂಡೆಂಟ್ ಹೋಮ್ ಪೇಜಲ್ಲಿ ಅಕಾಡೆಮಿಕ್ ಮೆನ್ಯೂಸ್ಗೆ ಹೋಗಿ ಅದರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕೋರ್ಸ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿದ ತಕ್ಷಣ ಯಾವ ಅಕಾಡೆಮಿಕ್ ಇಯರಲ್ಲಿ ಯಾವ ಸೆಮಿಸ್ಟರ್ಗೆ ನೀವು ಕೋರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀಗ ಆ ಒಂದು ಟೇಬಲ್ಗೆ ಹೋಗಿ ಅದರಲ್ಲಿ ವ್ಯೂ ಇಂಟರ್ನಲ್ ಅಸೆಸ್ಮೆಂಟ್ ಮತ್ತು ವ್ಯೂ ಅಟೆಂಡೆನ್ಸ್ ಅಂತ ಲಿಂಕ್ ಇರುತ್ತೆ. ವ್ಯೂ ಅಟೆಂಡೆನ್ಸ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಯಾವ್ಯಾವ ಸಬ್ಜೆಕ್ಟ್ಸಲ್ಲಿ ನೀವು ಎಷ್ಟು ಕ್ಲಾಸಿಗೆ ಪ್ರೆಸೆಂಟ್ ಆಗಿದ್ದೀಗ ಅದನ್ನು ಟೀಚರ್ಸ್ ಎಂಟ್ರಿ ಮಾಡಿರ್ತಾರೆ. ಅದರಲ್ಲಿ ಅಟೆಂಡೆನ್ಸ್ ಪರ್ಸೆಂಟೇಜ್ ಅಂತ ಒಂದು ಕಾಲಮ್ ಇದೆ. ಆ ಅಟೆಂಡೆನ್ಸ್ ಪರ್ಸೆಂಟೇಜನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾವುದು ಬಿಲೋ 75% ಇರೋ ಹಾಗಿಲ್ಲ. ಅದಾದ ಮೇಲೆ ವ್ಯೂ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಇದೆ. ವ್ಯೂ ಇಂಟರ್ನಲ್ ಅಸೆಸ್ಮೆಂಟ್ನ ಕ್ಲಿಕ್ ಮಾಡಿದ್ರೆ ಯಾವ ಸಬ್ಜೆಕ್ಟಲ್ಲಿ ನಿಮಗೆ IA ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದಾರೆ, ಈಗ ಟೋಟಲ್ ಕಾಂಪೋನೆಂಟ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈಚ್ ಇಂಡಿವಿಜುವಲ್ ಕಾಂಪೋನೆಂಟ್ ಏನಾದರೂ ನಿಮಗೆ ನೋಡಬೇಕು ಅಂದರೆ ಕೆಳಗಡೆ ವ್ಯೂ ಡೀಟೇಲ್ಡ್ ಮಾರ್ಕ್ಸ್ ಅಂತ ಇದೆ ಲಿಂಕು, ಅದನ್ನು ಕ್ಲಿಕ್ ಮಾಡಿದರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಕಾಂಪೋನೆಂಟಿಗೆ ಎಷ್ಟು ಮಾರ್ಕ್ಸ್ನ ನಿಮ್ಮ ಟೀಚರ್ಸ್ ಕೊಟ್ಟಿದ್ದಾರೆ ಅದನ್ನು ಡಿಸ್ಪ್ಲೇ ಆಗುತ್ತದೆ. ಈ ರೀತಿ ನೀವು ಪ್ರತಿ ಸೆಮಿಸ್ಟರಿನ IA ಮತ್ತು ಅಟೆಂಡೆನ್ಸ್ನ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.